60 ಭಾಷೆಗಳು, 250 ಸೀಸನ್ಗಳು, 600 ಟೆಕ್ನಿಷಿಯನ್ಸ್, ಜಗತ್ತಿನ ಅತಿ ದೊಡ್ಡ ವಿಶಿಷ್ಟ ರಿಯಾಲಿಟಿ ಶೋ ಬಿಗ್ ಬಾಸ್. ಟಿವಿ ಲೋಕದ ರಿಯಾಲಿಟಿ ಶೋಗಳ ಎಲ್ಲೆಯನ್ನೇ ವಿಸ್ತರಿಸಿದ ಶೋ. ವಿಶಿಷ್ಟ ವಿಚಿತ್ರ ಸ್ಪರ್ಧಾಳುಗಳು ಮತ್ತು ಕಿರುತೆರೆ ಉದ್ಯಮದಲ್ಲೇ ಹಿಂದೆಂದೂ ಕಂಡಿರದ ಹೊಸ ರೀತಿಯ ಪರಿಕಲ್ಪನೆ. ಇದರೊಂದಿಗೆ ಟಿವಿ ಲೋಕವು ಬದಲಾಯಿತು. ಅದು ನೋಡುಗರನ್ನು ಬದಲಾಯಿಸಿತು. ಇವತ್ತು ಬಿಗ್ ಬಾಸ್ ಮನೆ ಮಾತು. ಭಾರತದ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳೇ ಈ ಬಿಗ್ ಬಾಸ್ ಹೋಸ್ಟ್ಗಳು. ಬಿಗ್ ಬಾಸ್ ಸೀಸನ್ ಶುರುವಾದರು. ತುಂಬಾ ಹೆಸರು ಮಾಡಿದ ಗಣ್ಯ ವ್ಯಕ್ತಿಗಳು ಹೌಸ್ ಮೇಟ್ಗಳಾದರು. ತಮ್ಮ ಖ್ಯಾತಿಯನ್ನ ಬದಿಗಿಟ್ಟು ವೀಕ್ಷಕರ ಮುಂದೆ ನಿಮ್ಮಂತೆ ಬಾಳತೊಡಗಿದರು. ಇದೆಲ್ಲವೂ ನೋಡುಗರಿಗೆ ಕುತೂಹಲ ಹುಟ್ಟಿಸಿತು. 4ನೇ ಸೀಸನ್ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ. ಆವತ್ತಿನಿಂದ ಇವತ್ತಿನ ತನಕ ಹುಡುಗಿಯರ ಮನ ಕದ್ದ ಚೋರ ಸಲ್ಮಾನ್ ಖಾನ್ ಎಂಟ್ರಿ ಕೊಟ್ಟರು. ಕೂಗಾಟ ರೇಗಾಟಗಳ ರಾಣಿ ಡಾಲಿ ಬಿಂದ್ರಾವನ್ಕರ್, ಎಲ್ಲರ ಫೇವರೆಟ್ ಆಗಿಬಿಟ್ಟ ಪಮೇಲಾ ಆಂಡರ್ಸನ್ ಇನ್ನೊಂದ್ ಕಡೆ, ಮತ್ತು ಥೇಟ್ ಮದುವೆ ಫೋಟೋ ಆಲ್ಬಮ್ ಥರದ ಸಂತೋಷ, ಪ್ರೀತಿ, ಚೂರು ತರಲೆ. ಎಲ್ಲಿ ಯಾವಾಗ ಏನೇನಾಗ್ಬೇಕೋ ಅದೆಲ್ಲ ಹಾಗೆ ನಡೀತು. ಒಂಚೂರು ಆಡಂಬರದಿಂದ ಇನ್ನೊಂಚೂರು ಸಹಜವಾಗಿ. ಪ್ರತಿ ಸೀಸನ್ಗೂ ಶುದ್ಧ ಮನರಂಜನೆ ಕೊಡ್ತೇವೆ ಅಂತ ಮಾತು ಕೊಟ್ಟಂತೆ ಸೀಸನ್ನಿಂದ ಸೀಸನ್ಗೆ ಮನರಂಜನೆ, ಕೇವಲ ಮನರಂಜನೆ. ಈ ಮನರಂಜನೆ 5ನೇ ಸೀಸನ್ಗೆ ಡಬಲ್ ಆಯಿತು. ಬಾಲಿವುಡ್ನ ಇಬ್ಬರು ಬ್ಯಾಡ್ ಬಾಯ್ಗಳು ಹೋಸ್ಟ್ ಆದರು. ಒಂದ್ ಕಡೆ ಸಂಜಯ್ ದತ್, ಇನ್ನೊಂದ್ ಕಡೆ ಸಲ್ಮಾನ್ ಖಾನ್. ಸಿಕ್ಕಾಪಟ್ಟೆ ಡ್ರಾಮಾ, ಸಿಕ್ಕಾಪಟ್ಟೆ ಇಮೋಷನ್. ಆಗೀಗ ಜಗಳ, ಮನಸ್ತಾಪ. ಹೀಗೆಲ್ಲ ಇದ್ದ ಈ ಮನೆ ಕೊಂಚ ಕಾಂಟ್ರವರ್ಷಿಯಲ್ ಕೂಡ ಆಯ್ತು. ಊರಿಗೆ ಬಂದವರು ನೀರಿಗೆ ಬರೋದಿಲ್ವಾ ಅನ್ನೋ ತರ ಮನರಂಜನಾ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು, ರಾಜಕೀಯದಲ್ಲಿ ಗುದ್ದಾಡ್ದೋರು, ಸುದ್ದಿ ಮಾಡಿದವರು, ಸದ್ದು ಮಾಡ್ತಿರೋರು ಎಲ್ಲ ಈ ಮನೆಗೆ ಬಂದ್ರು. ಶೋ ಮತ್ತಷ್ಟು ಬೋಲ್ಡ್ ಆಯ್ತು, ಮತ್ತಷ್ಟು ಕಾಂಟ್ರವರ್ಷಿಯಲ್ ಆಯ್ತು. ಇಲ್ಲಿ ಬಂದವರಲ್ಲಿ ಕೆಲವರು ಸ್ವದೇಶಿ, ಕೆಲವರು ವಿದೇಶಿ, ಸ್ವಲ್ಪ ಹಸಿ ಬಿಸಿ. ಮತ್ತೆ ಹೇಳೋದಿದನ್ನೇ, ಬಿಗ್ ಬಾಸ್ ಕೇವಲ ಮತ್ತೊಂದು ಟಿವಿ ರಿಯಾಲಿಟಿ ಶೋ ಅಲ್ಲ. ಅದು ಆವತ್ತು ಕಲರ್ಸ್ ನಲ್ಲಿ ಸೃಷ್ಟಿಯಾದ ದೇಶದ ಇತಿಹಾಸ. ಈ ಕಡೆ ಸಲ್ಮಾನ್ ಖಾನ್ 6ನೇ ಸೀಸನ್ ಕೂಡ ಮುಗಿಸಿರುವಾಗ ಕನ್ನಡಕ್ಕೆ ಬಿಗ್ ಬಾಸ್ ಲಗ್ಗೆ. ಇವತ್ತು ಕನ್ನಡದಲ್ಲಿ ನಿಮ್ಮೆದುರು ಸೃಷ್ಟಿಯಾಗುತ್ತಿರುವ ಇತಿಹಾಸ. ಬಿಗ್ ಬಾಸ್ ನಿಜಕ್ಕೂ ಬಿಗ್ ಶೋ. 100 ದಿನ ಬೇರೆ ಜಾಗದಲ್ಲಿ ಬೇರೆಯವ್ರ ಜೊತೆ ವಿದೌಟ್ ಟಿವಿ, ವಿದೌಟ್ ಕಮ್ಯುನಿಕೇಶನ್ ಇರಬೇಕು. ಓ ಮೈ ಗಾಡ್, ಅದ್ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ. ಬಿಕಾಸ್ ನಾನ್ ಬೆಳೆದಿರೋ ರೀತಿ, ಶೂಟಿಂಗ್ ಔಟ್ಡೋರ್ ಇದ್ರೂ ಕೂಡ ನಾನು ಅಮ್ಮನ ಜೊತೆ ಹೋಗ್ತೀನಿ. ಬಿಕಾಸ್ ನನ್ಗೆ ಯಾರಾದ್ರೂ ನಮ್ಮ ಮನೆಯವರು ಯಾರಾದ್ರೂ ಇರ್ಬೇಕು ನನ್ ಜೊತೆ. ಬಟ್ ಇಂಥ ಒಂದು ಥಾಟ್ ನಾನು ಯೋಚನೆ ಮಾಡಿದ್ರೆ ಇಟ್ ಸೌಂಡ್ಸ್ ಅನ್ಬಿಲೀವಬಲ್. ಬಟ್ ಇಟ್ಸ್ ಅ ಚಾಲೆಂಜ್. ಖಂಡಿತವಾಗ್ಲೂ ಇಟ್ಸ್ ಅ ಚಾಲೆಂಜ್ ಅನ್ಕೋತೀನಿ. ನಾನ್ ಮಾಡ್ತಾ ಇದ್ನೋ ಇಲ್ವೋ ಡೌಟು. ಬಟ್ ಐ ಆಮ್ ಹ್ಯಾಪಿ ದಟ್ ಈ ಕಂಟೆಸ್ಟೆಂಟ್ಸ್ ಎಲ್ಲ ಮುಂದೆ ಬಂದಿದ್ದಾರೆ, ಇಂಥ ಒಳ್ಳೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಲೆಟ್ಸ್ ಸಿ ಹೌ ದೇ ಫೇರ್. ಘಟಾನುಘಟಿಗಳು ನಿರೂಪಣೆ ಮಾಡಿರೋ ಇಂತಹ ಶೋನ ಕನ್ನಡದಲ್ಲಿ ನಿರೂಪಿಸೋಕೆ ಒಂದು ದೈತ್ಯ ಪ್ರತಿಭೆಯೇ ಬೇಕು. ಅವರೇ ಭಾರತೀಯ ಚಿತ್ರರಂಗದ ನಿಬ್ಬೆರಗು. ಬಾಲಿವುಡ್, ಟಾಲಿವುಡ್ಗಳನ್ನ ಬೆಳಗ್ತಾ ಇರೋ
ಕನ್ನಡದ ಕೋಲ್ಮಿಂಚು, ವಿಶ್ವಕ್ಕೆ ಚಾಚಿದ ಕನ್ನಡದ ಕೀರ್ತಿಯ ಕಂಪು. ಸುದೀಪ್. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳಿ ಹಕ್ಕಾಟಿಸುತ್ತೆ. ಸುದೀಪ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಆಸೆ ಇಲ್ಲ, ಹಿಸ್ಟ್ರಿಯೇ ಹಿಸ್ಟೋರಿ. ಇವರು ಬರೀ ಆಕ್ಟಿಂಗ್ ಮಾಡಲ್ಲ, ಆಕ್ಟಿಂಗ್ಗೆ ಟ್ಯೂಷನ್ ತಗೋತಾರೆ. ಆಕ್ಟಿಂಗ್ ಆಗಿ ಆಕ್ಟಿಂಗ್ ಅನ್ನೇ ಎದುರು ಹಾಕೊಂಡು ವಿಲನ್ ರೋಲ್ ಮಾಡೋ ಮಾಯಾವಿ ಸುದೀಪ್. ಕನ್ನಡದ ಭವಿಷ್ಯವನ್ನ ಕಟ್ತಾ ಇರೋ ವರ್ತಮಾನದ ಹೋರಾಟಗಾರ. ಪ್ರವಾಹದ ಎದುರು ಈಜೋ ಕೆಚ್ಚು. ಅಭಿನಯದಲ್ಲಿ ಶೃಂಗ ಸಾಮರ್ಥ್ಯವನ್ನ ಕಂಡಿರೋ ಕಿಚ್ಚ ನಟನೆಗಾಗಿ ಹಸಿದ ಹೆಬ್ಬುಲಿಯಂತೆ. ಅಂದು ಸ್ಪರ್ಶದ ಮೂಲಕ ಚಂದನ ವನದಲ್ಲಿ ಜ್ಯೋತಿಯಂತೆ ಬೆಳಗಿದ ಈ ಸುದೀಪ ಇಂದು ಕನ್ನಡದ ಸ್ವಾಭಿಮಾನದ ಜ್ವಾಲಾಮುಖಿ. ಅಬ್ಬರಿಸಿದರೆ ಅಮಿತಾಬ್ ಮುಂದೇನೆ ಅಬ್ಬರಿಸಬೇಕು ಅನ್ನೋ ಕಂಪ್ಲೀಟ್ ಆಕ್ಟರ್. ಶಾಂತಿನಿವಾಸ, ಆಟೋಗ್ರಾಫ್ ಅನ್ನೋ ಸಿನಿಮಾಗಳನ್ನ ಅದ್ಭುತ ಕಲಾಕೃತಿಗಳನ್ನಾಗಿ ಮಾಡಿದ ಪರ್ಫೆಕ್ಟ್ ಡೈರೆಕ್ಟರ್. ರನ್, ರಕ್ತ ಚರಿತ್ರ, ಪರ್ಫಾರ್ಮೆನ್ಸ್ಗಳಲ್ಲಿ ಮಿಂಚಿ ಆಕ್ಟಿಂಗ್ಗೆ ಆಕ್ಟಿಂಗ್ ತೋರಿಸಿಕೊಟ್ಟವರು. ನೋಡೋದಕ್ಕೂ ಧೈರ್ಯ ಬೇಕು ಅಂತ ಫೂಂಗ್ ಚಿತ್ರದ ನಟನೆಯಲ್ಲಿ ನೋಡುಗರಿಗೆ ನೋಡೋದನ್ನ ಕಲಿಸಿಕೊಟ್ಟವರು. ಮುಟ್ಟಿದರೆ ಹಾಲಿವುಡ್ ಅನ್ನೇ ಮುಗ್ಬೇಕು ಅನ್ನೋ ಕ್ರಿಯೇಟರ್. ಬಾಲಿವುಡ್ ಬಚ್ಚನ್, ತೆಲುಗಿನ ರಾಜಕಿರೀಟ, ನಮ್ಮಿ ಕನ್ನಡದ ಒಲವಿನ ಕಿಚ್ಚ. ಈ ಸರ್ವ ಸಮರ್ಥನ ಮತ್ತೊಂದು ಮೈಲಿಗಲ್ಲು ವರದನಾಯಕ. ಈಗ ಮನರಂಜನೆಯ ಸುನಾಮಿಯನ್ನ ಎಬ್ಸೋಕೆ ಸುದೀಪ್ ಬರ್ತಾ ಇರೋದು ಬಿಗ್ ಬಾಸ್ ಅಂಗಳಕ್ಕೆ. ಈಗ 100 days 13 ಕಂಟೆಸ್ಟೆಂಟ್ ಅಲ್ಲಿ ನಾನೊಬ್ಬ ಆಗಿದ್ದೆ ಅಂದ್ರೆ ನಾನು ಇಮ್ಯಾಜಿನ್ ಮಾಡಿ ಹೇಳಕ್ಕಾಗಲ್ಲ. ಅದನ್ನ ನಾನಲ್ಲಿ ಆಗಿದ್ರೆ ಏನೋ ಗೊತ್ತಿಲ್ಲ ನನಗೆ. ಇದೊಂದು ಎಲ್ರಿಗೂ ಆಸೆ ಇರುತ್ತೆ 100 days ಕಂಪ್ಲೀಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಆ ಚಾಲೆಂಜ್ ಎಲ್ರಿಗೂ ಬರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಟ್ರೈ ಮಾಡ್ಲಿ ಅಂತ ಹೇಳ್ತೀನಿ ಅಷ್ಟೇ.